ಸ್ನೇಹಿತರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಿರಿಯಾಳ ಷಷ್ಠಿಯು ಅತ್ಯಂತ ಪವಿತ್ರವಾದಂತಹ ದಿನ. ಸಿರಿಯಾಳ ಷಷ್ಠಿ ಸುಬ್ರಹ್ಮಣ್ಯನ ಆರಾಧನೆಗೆ ವಿಶೇಷ. ಜೊತೆಗೆ ವಟುವಿನ ಆರಾಧನೆ. ಕೆಲವರು 5 ತರಹದ ಆಹಾರ ಮಾಡಿ ವಟುಗಳಿಗೆ ಕೊಡುವ ವಾಡಿಕೆ ಇದೆ. ಈ ಹಬ್ಬವನ್ನು ಗಂಡು ಮಕ್ಕಳು ಇರುವ ತಾಯಂದಿರು, ಅದರಲ್ಲೂ ಒಂದೇ ಮಗ ಇರುವವರು ಆಚರಿಸುತ್ತಾರೆ. ಜಾತಕದಲ್ಲಿ ಗಂಡು ಮಕ್ಕಳ ಸಂತತಿಗೆ ದೋಷ ಇದ್ದರೆ, ಗಂಡು ಮಕ್ಕಳು ಹುಟ್ಟಿ ಮರಣ ಹೊಂದುತ್ತಿದ್ದರೆ ಮತ್ತು ಸಂತಾನಕ್ಕೋಸ್ಕರ ಈ ಸಿರಿಯಾಳ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಪರಮೇಶ್ವರನ ಪೂಜೆ ಮಾಡಿ ಹಸಿ ತರಕಾರಿಗಳನ್ನು ದಾನ ಮಾಡುವುದರಿಂದ ಗಂಡು ಮಕ್ಕಳನ್ನು ಪಡೆಯಬಹುದು. ಈ ದಿನ 5 ವಿಧದ ಅನ್ನವನ್ನು ಹಾಗೂ ಬಗೆ ಬಗೆಯ ಸೊಪ್ಪಿನ ಪಲ್ಯ ಮಾಡಿ ಶಿವನಿಗೆ ಆರಾಧನೆ ಮಾಡಿ ಮಗನ ಆಯುಷ್ಯ, ಆರೋಗ್ಯ ಹಾಗೂ ಸುಖ ಸಮೃದ್ಧಿಗಾಗಿ ತಾಯಂದಿರು ಪ್ರಾರ್ಥನೆ ಸಲ್ಲಿಸ್ತಾರೆ. ಪೂಜೆಯ ನಂತರ ಈ ಪದಾರ್ಥಗಳನ್ನು ಮುತ್ತೈದೆಯರಿಗೆ ದಾನ ಕೊಡುತ್ತಾರೆ ಅಥವಾ ಬೇಳೆ, ಅಕ್ಕಿ, ಎಣ್ಣೆ, ಹಾಲು, ಮೊಸರು ಜೊತೆಗೆ ದಕ್ಷಿಣೆ ಇಟ್ಟು ದಾನವನ್ನು ಕೊಡಬಹುದು. ಈ ರೀತಿ ಮಾಡುವುದರಿಂದ ಗಂಡು ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ಸಂಪತ್ತು ಹೆಚ್ಚುವುದು ಎಂಬ ನಂಬಿಕೆ ಇದೆ. ಸಿರಿಯಾಳ ಷಷ್ಠಿ ವ್ರತವನ್ನು ಆಚರಿಸುವ ವಿಧಾನ ಯಾವ ರೀತಿ ಎಂದರೆ, ಮಣ್ಣಿನಲ್ಲಿ ಮೊದಲು ಸಿರಿಯಾಳನನ್ನ ಮಾಡ್ಕೋಬೇಕು. ಜೊತೆಗೆ 2 ಹಸುಳೆಗಳ ಪ್ರತಿಕೃತಿ ಅಂದರೆ 2 ಮಗುವಿನ ಆಕೃತಿಯನ್ನ ಮಾಡಿ ಷೋಡಶೋಪಚಾರಗಳಿಂದ ಪೂಜಿಸಿ ಮೊಸರನ್ನವನ್ನ ಮತ್ತು ಕಡುಬನ್ನು ನೈವೇದ್ಯ ಮಾಡಲಾಗುತ್ತದೆ. ನಂತರ ಚಿಕ್ಕ ಮಕ್ಕಳಿರುವ ಮನೆಗೆ ಬುತ್ತಿ ಮತ್ತು ಕಡುಬು ಬೀರಿ ಬರುವುದು ವಾಡಿಕೆ. ಬೆಳಿಗ್ಗೆ ಬೇಗನೆ ಎದ್ದು ಮಂತ್ರವನ್ನು ಪಠಿಸುವುದರಿಂದ ಯಾವುದೇ ಜನ್ಮದ ಪಾಪವನ್ನು ಸಹ ಕಳೆದುಕೊಳ್ಳಬಹುದು. ಜೊತೆಗೆ ಮಾಂತ್ರಿಕ ಬಾಧೆ ಇದ್ದರೆ ನಿವಾರಣೆಯಾಗುತ್ತದೆ. ಆರೋಗ್ಯ ವೃದ್ಧಿ, ವಿಜಯ ಪ್ರಾಪ್ತಿ ಸಕಲವೂ ಸಿದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ. ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂ ದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೂನಂ ಸುರಲೋಕನಾದಂ ಬ್ರಾಹ್ಮಣ್ಯ ದೇವಂ ಶರಣಂ ಪ್ರಪದ್ಯೆ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತ್. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಖಪಾಲಂ ಧಾರ್ತರಾಷ್ಟ್ರಂ ಚ ತಕ್ಷಕಂ ಕಾಲಿಯಂ ತಥಾ ಎನ್ನುವ ಶ್ಲೋಕಗಳನ್ನು ಹೇಳ್ಕೋಬಹುದು. ಜೊತೆಗೆ ಸುಬ್ರಹ್ಮಣ್ಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬಹುದು. ಶ್ರಾವಣ ಶುದ್ಧ ಷಷ್ಠಿಯು ಶಿವಭಕ್ತ ಸಿರಿಯಾಳನ ಸವಿ ನೆನಪಿನ ದಿನ. ಈತನೊಬ್ಬ ನಿಷ್ಠಾವಂತ ಶಿವಭಕ್ತನಾಗಿದ್ದನು. ಈ ಕಥೆಯು ಶೈವ ವೀರಶೈವದಲ್ಲಿ ಬಹುಮುಖವಾಗಿ ಕಾಣಿಸುತ್ತದೆ. ಒಂದಾನೊಂದು ಕಾಲದಲ್ಲಿ ಸಿರಿಯಾಳನೆಂಬ ಶ್ರೇಷ್ಠ ಶಿವಭಕ್ತನಿದ್ದನು. ಅವನ ಶಿವಭಕ್ತಿ ಲೋಕ ಪ್ರಸಿದ್ಧವಾಗಿತ್ತು. ಆದರೂ ಶಿವನಿಗೆ ಒಮ್ಮೆ ತನ್ನ ಭಕ್ತನನ್ನು ಪರೀಕ್ಷಿಸಬೇಕೆಂಬ ಮನಸ್ಸಾಯಿತು. ಅದಕ್ಕಾಗಿ ಶಿವನು ಜಂಗಮನಂತೆ ವೇಷ ಮರೆಸಿಕೊಂಡು ಸಿರಿಯಾಳನ ಮನೆಗೆ ಬರುತ್ತಾನೆ. ತನಗೆ ಹಸಿವಾಗಿದೆ, ತಿನ್ನಲು ಏನಾದರೂ ಕೊಡೆಂದು ಕೇಳ್ತಾನೆ. ಆ ಕ್ಷಣದಲ್ಲಿ ಸಿರಿಯಾಳನ ಮನೆಯಲ್ಲಿ ಇಡೀ ಹಕ್ಕಿಗೂ ಸಹ ಕಷ್ಟವಿತ್ತು. ಇತ್ತ ಜಂಗಮ ವೇಷದ ಶಿವನು ತನ್ನ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ ಹಸಿವು ಹಸಿವು ಎಂದು ಕೂಗತೊಡಗಿದನು. ನಾವು ಅಘೋರಿಗಳು, ನರಮಾಂಸ ಭಕ್ಷಕರು, ನಾವು ಊಟ ಮಾಡುವುದು ಸೋಮವಾರ ಒಂದೇ ದಿನ, ಹೀಗೆಲ್ಲ ಹೇಳಿ ಪರೀಕ್ಷಿಸುತ್ತಾರೆ. ಕೊನೆಗೆ ದಿಕ್ಕು ತೋಚದೆ ಸಿರಿಯಾಳನು ತನ್ನ ಮಗನನ್ನು ಕೊಂದು ಬೇಯಿಸಿ ಅಡುಗೆ ಮಾಡಿ ಅದನ್ನೇ ಜಂಗಮನಿಗೆ ಬಡಿಸ್ತಾರೆ. ಸಂತೃಪ್ತನಾಗಿ ತಿಂದ ಜಂಗಮನು ಸಿರಿಯಾಳ ಮತ್ತು ಆತನ ಪತ್ನಿಯ ಅತಿಥಿ ಸೇವೆಯನ್ನ ಕೊಂಡಾಡ್ತಾನೆ. ನಂತರದಲ್ಲಿ ಸಂತುಷ್ಟನಾಗಿ ಅತಿಥಿಗಳನ್ನು ಸಂತೈಸುವವನೇ ಶಿವಭಕ್ತನೆಂದು ಘೋಷಿಸಿ ಸಿರಿಯಾಳನಿಗೆ ಆಶೀರ್ವಾದ ಮಾಡಿ ತನ್ನ ನಿಜ ಶಿವಸ್ವರೂಪವನ್ನ ತೋರಿಸ್ತಾನೆ. ನಂತರ ಅವನ ಮಗನನ್ನು ಸಹ ಬದುಕಿಸಿಕೊಡ್ತಾನೆ. ಹಾಗಾಗಿ ಗಂಡು ಮಕ್ಕಳನ್ನು ಹೆತ್ತ ತಾಯಿ ಈ ವ್ರತವನ್ನು ಮಕ್ಕಳ ಆಯಸ್ಸು, ಆರೋಗ್ಯ, ಐಶ್ವರ್ಯ ಮತ್ತು ಕೀರ್ತಿಯ ಅಭಿವೃದ್ಧಿಗಾಗಿ ಮಾಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.